ಅವೆಲ್ಲವನ್ನು ಬ್ರೇಕ್ ಮಾಡಿ ಮುಂದೆ ಹೋಗ್ಲಿಕ್ಕೆ ಬೇಕಲ್ಲ. ನಿಮಗೆ ಅದಕ್ಕೆ ಹೇಳ್ತಾ ಇದ್ದಾನೆ ದಾವೀದನು, ಆ ಕರಡಿಗೆ ಸಿಂಹಗಾದ ಗತಿ ಯಾರಿಗಾಗುತ್ತೆ ಅಂತ ಹೇಳ್ತಾನೆ, ಅರ್ಥಾಗ್ತದೆ ನಿಮಗೆ? ಬೆಕ್ಕು ನಾಯಿಗಳಿಗೆಲ್ಲ ಹೇಳ್ತಿರೋದು, ಸಿಂಹ ಮತ್ತು ಕರಡಿ ಏನಾಯ್ತಲ್ಲ ನೋಡಿ. ನಾವು ಒಂದು ಸಾಲ, ಒಂದು ಸಮಸ್ಯೆ, ಒಂದು ಚಿಕ್ಕದಾದ ಪ್ರಾಬ್ಲಮ್ ಯಾವುದೂ ನೋಡಿ ಭಯ ಪಡ್ತೀವಿ. ಅಲ್ಲಿ ನಾಯಿ ಅಂತಂದ್ರೆ ನಾವು ಓಡಾಗ ಹೋಗಲ್ಲ, ಬೆಕ್ಕು ಕಡಿದಂತ ಭಯ, ಏನನ್ನ ಕಳೆದು ಬಿಡ್ರೆ ಭಯ, ಇಷ್ಟೆಲ್ಲ ವಿಷಯಗಳಲ್ಲಿ ಭಯ 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 ಭಯ, ಸಾಲ ಭಯ, ರೋಗ ಭಯ, ಮರಣ ಭಯ, ಎಲ್ಲ ಭಯದಲ್ಲೇ ತುಂಬಿಬಿಡುತ್ತೆ. ದಾವೀದನಿಗೆ ಎಂತ ನಂಬಿಕೆ ಇರ್ಬೋದು ನೋಡಿ, ಅವನಲ್ಲಿ ಎಂತ ಭರವಸೆ ಇರ್ಬೋದು ನೋಡಿ, ಅವನು ದೇವರನ್ನ ಹೆಂಗ ಅರ್ಥ ಮಾಡ್ಕೊಂಡಿರ್ಬೋದು ನೋಡಿ, ಹೆಂಗ ಸ್ಟ್ರಾಂಗ್ ಆಗಿರ್ಬೋದು ನೋಡ್ರಿ. ಅದಕ್ಕೆ ಹೇಳ್ತಾ ಇದ್ದಾನೆ, ಆ ಸಿಂಹ ಮತ್ತು ಕರಡಿಗಾಯ್ತಲ್ಲ ಅದೇ ಗತಿ ಇವನಿಗೆ ಆಗುತ್ತಂತೆ ಅಂತ. ಸಿಂಹ ದೊಡ್ಡದಾ ನಾಯಿ ದೊಡ್ಡವಾ? ಸಿಂಹ ದೊಡ್ಡದು. ಸಿಂಹ ಕರಡಿಗಳಿಗೆ ಸಾಲ, ರೋಗ, ಮರಣಗಳು ದೊಡ್ಡವಾ? ಅವೆರಡು ದೊಡ್ಡವಾ? ಅವೇ ದೊಡ್ಡವು. ಸಾಲ ಇವತ್ತಿರೋದು ನಾಳೆ ತೀರಿಸ್ಬೇಕು. ನಿನ್ ಜೀವನ ಇದ್ರೆ, ನಿನ್ ಲೈಫ್ ಇದ್ರೆ, ಬದುಕಿದ್ರೆ, ಸಿಂಹ ಕೈ ಸಿಕ್ಕರದ ನಿನ್ನ ಎಲ್ಲ ಲೈಫ್. ಎಂತ ಧೈರ್ಯ, ಎಂತ ರೋಷ, ಎಂತ ಭರವಸೆ ಇರ್ಬೋದು ಗೊತ್ತಾ? ಇವತ್ತು ಯಾಕೋ ಚಿಕ್ಕ ಚಿಕ್ಕ ವಿಷಯಗಳಿಗೆ ನಾವು ಸೋತು ಹೋಗ್ತಾ ಇದ್ದೀವಿ.